ತೋಟಕ್ಕೆ ಹೋದ್ಮೇಲೆ ನಾವು ಅವ್ರ ತೋಟ ನೋಡ್ಬಿಟ್ಟು ಏನು ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು, ಏನು ಅಳವಡಿಸ್ಕೋಬೋದು ಅಂತ ಹೇಳ್ಕೊಂಬಿಟ್ಟು ನಾವು ಮಾಡಿದ್ದೀವಿ. ಅವ್ರು ಇವತ್ತು ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಫಸ್ಟ್ ಕೊಂಬೆಯಲ್ಲಿ ಈಗ ಒಂದೇ ರೆಕ್ಕೆದ್ದು. ಹೌದು, ಇದು ಅದು ಒಂದು ಇದು ಏನೋ ತಾಯಿ ರೆಕ್ಕೆ ಇದು ಅಂತಿದ್ವಿ. ಹೌದು. ಈಗ ಜನಗಳು ಹೇಳೋದೇ ಇಲ್ಲ. 5 ರೆಕ್ಕೆಗಳು, 5 ರೆಕ್ಕೆಗಳಲ್ಲೂ ಕೂಡ ಗಂಟುಗಳು ಸಾಮಾನ್ಯಕ್ಕೆ 1 2 3 4 5 6 7 8 9 10 11 12 13. ಈಗಲ ಒಂದು ರೌಂಡ್ ಆಯ್ತು ನಮ್ದು ಒಂದು ವಾರದ ಹಿಂದೆ. M45 ಮತ್ತೆ ಇಮಿಡಾ, ನಾವು ಅರ್ಧ ml ಇಮಿಡಾ 2 ಗ್ರಾಮು M45 ಹಾಕೊಂಡು ಸ್ಪ್ರೇ ಹಿಂಗಾರಗಳಿಗೆ ಮಾಡ್ತೀವಿ. ನೋಡಿ, ನೀರು ಕೊಡದೇ ಇರೋದು ಯಾವ ಮಟ್ಟ ಇದೆ, ನೀರು ಕೊಟ್ಟದ್ದು ಮೂರ್ ಪಟ್ಟಕ್ಕಿಂತ ಜಾಸ್ತಿ ಬೆಳೆದಿದೆ. ನೀರು ಬೇಸಿಗೆಯಲ್ಲಿ ಸಣ್ಣ ಬಳ್ಳಿಗಳಿಗೆ ಕೊಡೋದು ಎಷ್ಟು ಮುಖ್ಯ ಅನ್ನಕ್ಕೆ ಇಲ್ಲೇ ಸಾಕ್ಷಿ ನೋಡ್ಲಿಕ್ಕೆ ಇಲ್ಲಿ ಅಕ್ಕಪಕ್ಕದಲ್ಲೇ ಇದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ, ಇವತ್ತೊಂದು ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಅಲ್ಲಿಗೆ ಹೋದ್ಮೇಲೆ, ಅವ್ರ ತೋಟಕ್ಕೆ ಹೋದ್ಮೇಲೆ ನಾವು ಅವ್ರ ತೋಟ ನೋಡ್ಬಿಟ್ಟು ಏನು ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು, ಏನು ಅಳವಡಿಸ್ಕೋಬೋದು ಅಂತ ಹೇಳ್ಕೊಂಬಿಟ್ಟು ನಾವು ಮಾಡಿದ್ದೀವಿ. ಅವ್ರು ಇವತ್ತು ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಫಸ್ಟು ನೋಡಿ, ಅಮಲ್ ಸರ್ ಬಂದಿದೆ. ಸಾಯಿ ಸರ್, ಹೆಂಗಿದ್ದೀರಾ? ಮತ್ತೆ ಚೆನ್ನಾಗಿದ್ದೀರಾ ಸರ್? ಮತ್ತೆ ಆರಿಫ್ ಅವರು ಚೆನ್ನಾಗಿದ್ದೀರಾ? ಮತ್ತೆ ಸೂಪರ್. ಮತ್ತೆ ಸರ್, ತುಂಬ ಖುಷಿ ಆಯಿತು ನೀವು ಬಂದಿದ್ದು. ನಮಗೂ ತೋಟ ನೋಡ್ಬೇಕಂತ ಭಾಳ ದಿನದಿಂದ ಇಷ್ಟ ಆಯ್ತು ನಿಮ್ಮದು. ಹೌದೌದು, ಥ್ಯಾಂಕ್ ಯು. ಯಾಕೆಂತಂದರೆ ನಾನು ಲಾಸ್ಟ್ ಟೈಮ್ ಹೋದಾಗ ಹೇಳಿದ್ದೆ ಸರ್, ಬಂದು ಒಂದ್ಸತಿ ವಿಸಿಟ್ ಮಾಡಿ ಅಂತ. ಬಂದಿದ್ದಾರೆ, ತುಂಬ ಖುಷಿ. ಅಪ್ಪ ಮಗ ಬಂದಿದ್ದಾರೆ. ಈಗ ಮಗ ಒಂದು ಸಿಲ್ವರ್ಸಲ್ಲಿ ತೋಟ ಮಾಡ್ತಾ ಇದ್ದಾರೆ, ಅಲ್ಲಿ ಭಾರಿ ಚೆನ್ನಾಗಿ ಮಾಡ್ತೀರಾ. ಬಂದು ವಿಸಿಟ್ ಮಾಡಿದ್ವಿ. ಸರ್ ಬಂದಿದ್ದು ಇನ್ನೂ ಖುಷಿ. ಸರ್ ಬನ್ನಿ ಹೋಗೋಣ ಸರ್. ಈಗ ಸರ್, ನಮ್ಮ ತೋಟ ಬಂದುಬಿಟ್ಟು ನಾವು ಎಸ್ಪೆಷಲಿ ಕಾನ್ಸಂಟ್ರೇಟ್ ಮಾಡಿದ್ದು ಅಡಿಕೆಗೂ, ರೋಬಸ್ಟಾಗಿ ಮತ್ತು ಮೆಣಸಿಗೆ. ಅದ್ರ ಬಗ್ಗೆ ನಿಮ್ಮದು ಈಗ ನಮ್ಗೆ ಇನ್ಪುಟ್ಸ್ ಬೇಕು, ಏನು ಮಾಡಬೇಕು ನಾವು ಅಂತ. ಸಾಮಾನ್ಯಕ್ಕೆ ಅಡಿಕೆ ನಿಮ್ಮ ಲಕ್ಷಣ ಭಾಳ ಚೆನ್ನಾಗಿದೆ. ಈ ಮಾಡುವಂಥ ಕೆಲಸನೇ ಮುಂದುವರಿಸಿದ್ರೆ ಆಯಿತು. ಇನ್ನೀಗ ದೂರ ಇರೋದು ಪೇಸು ಗೀಸು, ಬಿಸಿಲು ಬೀಳ್ತಾ ಇರೋದು, ರೋಬಸ್ಟಕ್ಕೂ ಒಳ್ಳೆ ಚೆನ್ನಾಗಿದೆ, ಕರೆಕ್ಟ್ ಇದೆ. ಬಹಳ ಹತ್ರನೂ ಇಲ್ಲ ಅಡಿಕೆ ಮರ. ಅದು ಮೆಣಸಿನ ಬಳ್ಳಿ ಅಲ್ಲಿ ಮೇಲ್ಗಡೆ ಒಂದ್ ಸ್ವಲ್ಪ ಕೆಂಪಾಗಿತ್ತು, ಅದು ಬಿಸಿಲಿಂದ ಇರ್ಬೋದು. ಮತ್ತೆ ಈಗ ನಾವು ನೋಡಿದ ಮಟ್ಟಿಗೆ ಈ ಕಡೆ ಎಲ್ಲ ಮೆಣಸು ಬಳ್ಳಿನೂ ಚೆನ್ನಾಗಿದ್ದಾವೆ, ಈಲ್ಡು ಚೆನ್ನಾಗಿತ್ತು ಇರಬಹುದು. ಹೌದು, ಈ ಕೊಯ್ದಾಗಿದೆ, ಅದು ಈಲ್ಡ್ ಚೆನ್ನಾಗಿತ್ತು ಅಂತ ಬಳ್ಳಿ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿತ್ತು ಅಂತ ಹೇಳಿ. ಈ ವರ್ಷದ ಕಾಫಿ ಸೆಟ್ಟಿಂಗ್ ಏನ್ ಹೇಳ್ತೀರಾ ಸರ್? ಇದು ಕಾಫಿ ಸೆಟ್ಟಿಂಗ್ ಬಹಳ ಚೆನ್ನಾಗಿದೆ. ಹೌದಾ? ಎಲ್ಲಾರ್ದು ಹೀಗಿದೆಯೋ ಏನೋ ಗೊತ್ತಿಲ್ಲ, ಆದ್ರೆ ಇಲ್ಲಿದ್ ಮಾತ್ರ 100%. ಸಾಮಾನ್ಯಕ್ಕೆ ಎಲ್ಲ ಸೆಟ್ಟಿಂಗ್ ಬಹಳ ಚೆನ್ನಾಗಿದೆ. ನಾವು ಆವಾಗ್ಲಿ ನೋಡಿ ಈ ರೆಕ್ಕೆ ಇಲ್ಲಿಂದ ಹಿಡಿದು ಸಾಮಾನ್ಯ 1 2 3 4 5 6 7 8 9 10 11 12 13 14 ಗಣ್ಣೂರಿಗೆ ಒಂದೊಂದು ರೆಕ್ಕೆಯಲ್ಲಿ 10 12 14 ಗಣ್ಣೂರಿಗೆ ಕಂಪ್ಲೀಟ್ ಆಗಿ ಗೊಂಚು ಸಟ್ಟಾಗಿರೋದು. ಆಮೇಲೆ ಸಟ್ಟಾಗಿದ್ದು ಒಂದೇ ಅಲ್ಲ, ಏನು ಫೇಲ್ ಆಗಿಲ್ಲ. ಒಳ್ಳೆ ಇದರ ಲಕ್ಷಣ ಇದೇನು ನೋಡಿ, ಈ ರೀತಿಯಲ್ಲಿ ಲಕ್ಷಣ ಇರುತ್ತೆ. ಎಲ್ಲ ಒಂಚೂರು ಎಲ್ಲಾದ್ರೂ ಫೇಲ್ ಆಗೋದಾದ್ರೆ ಕಪ್ಪಾಗ್ಬಿಡ್ತದೆ. ಇದು ಎಲ್ಲೂ ಇಲ್ಲ. ಹಾಗಾದ್ರಿಂದ ಬಹಳ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ. ಅಮಲ್ ಸರ್ ಬಂದ್ಬಿಟ್ಟು ಅವ್ರದ್ದು ಎಕ್ಸ್ಪೀರಿಯನ್ಸು, ಅವ್ರ ಬಗ್ಗೆ ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಆದರೆ ಇಲ್ಲಿ ಬಂದು ಹಿಂಗೆ ಹೇಳ್ಬೇಕಾದ್ರೆ ನಮಗೆ ಖುಷಿ ಆಗುತ್ತೆ. ನಾವು ಇನ್ನೂ ಇವರಿಂದ ಕಲಿಯೋದು ಜಾಸ್ತಿ ಇರುತ್ತೆ. ಹಾಗೆ ಸರ್, ಅದಕ್ಕೆ ನೀವು ಬಂದಿದ್ದು ಇವತ್ತು ನಮಗೆ ಖುಷಿ. ಯಾಕೆಂದರೆ ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಸರ್, ಇದ್ರಲ್ಲಿ ನೀವು ಮಾತಾಡ್ತಿದ್ರಿ, ಇದ್ರಲ್ಲಿ ನೋಡಿ ಒಂದು ಗೊನೆಯಲ್ಲಿ ಎಷ್ಟಿದೆ, ಒಂದು ಇದರಲ್ಲಿ ಒಂದು ಕೊಂಬೆಯಲ್ಲಿ ಈಗ ಒಂದೇ ರೆಕ್ಕೆದ್ದು. ಇದು ಅದು ಒಂದು ಇದು ಏನೋ ತಾಯಿ ರೆಕ್ಕೆ ಇದು ಅಂತಿದ್ವಿ ಮೊದಲೇ. ಈಗ ಜನಗಳು ಹೇಳೋದೇ ಇಲ್ಲ. ತಾಯಿ ರೆಕ್ಕೆ, ಈ ಮಗ ರೆಕ್ಕೆ, ಮಕ್ಕಳ ರೆಕ್ಕೆ ಅಂತ ಇದ್ರಲ್ಲಿ ಬಂದದ್ದು. ಹೀಗೆಲ್ಲ ಹಿಂದಿನ ಜನ, ನಾವೇನೀಗ ಒಂದು 50-60 ವರ್ಷದ ಹಿಂದೆ ಕೆಲ್ಸಕ್ಕೆ ಬರ್ತಿದ್ವಿ, ಅವಾಗ ನಾವೇನ್ ಕಸಿ ಮಾಡ್ತಿರ್ಲಿಲ್ಲ. ಅಲ್ಲಿ ಕಸಿ ಮಾಡೋರು ಹೇಳ್ತಿದ್ರು. ಹಾಗಿದು ಎಲ್ಲ ಕಂಪ್ಲೀಟ್ ಆಗಿ ಸಾಮಾನ್ಯಕ್ಕೆ ಎಲ್ಲ ಚೆನ್ನಾಗಿದೆ, ಮತ್ತೆ ಚೆನ್ನಾಗಿ ಸಟ್ಟಾಗಿದೆ. ಮುಖ್ಯವಾಗಿ ನೋಡಿ, ಈಗ ಇದು ಒಂದೇ ರೆಕ್ಕೆಯಲ್ಲಿ ಆದ್ರೂ 1 2 3 4 5 ರೆಕ್ಕೆಗಳು, 5 ರೆಕ್ಕೆಗಳಲ್ಲೂ ಕೂಡ ಗಂಟುಗಳು ಸಾಮಾನ್ಯಕ್ಕೆ 1 2 3 4 5 6 7 8 9 10 11 12 13. ಹೀಗೆ ಒಂದು ರೆಕ್ಕೆಯಲ್ಲಿ 5 ರೆಕ್ಕೆ ಈ ಏನೋ ಚಿಗುರು ಬಂದಿದ್ದಾವೆ. ಎಲ್ಲ 12 14 ಇದು ಗೊಂಚು ಇರೋದ್ರಿಂದ ಅದು ಮುಖ್ಯ. ಗೊಂಚು ಇರೋದು ಮಾತ್ರ ಅಲ್ಲ, ಎಲ್ಲ ಕಂಪ್ಲೀಟ್ ಆಗಿ ಸೆಟ್ಟಾಗಿ ಪೂರ್ತಿ ಇದೆ. ಇಲ್ಲಿ ನೋಡಿ, ಹೀಗೆ ಕಂಪ್ಲೀಟ್ ಆಗಿ ಏನು ಒಂದು ಕಪ್ಪಾಗದ ಹಾಗೆ ಇದು ಈಗ ಒಳ್ಳೆ ಗೊಂಚು ಈಗ ದಪ್ಪ ಬರುತ್ತೆ. ಹಾಗೆ ಚೆನ್ನಾಗಿ ಸೆಟ್ಟಾಗಿದೆ ಕಂಪ್ಲೀಟ್ ಆಗಿ. ಮೆಣಸಿನ ಬಳ್ಳಿದು
ಲಕ್ಷಣ ಎಲ್ಲ ಬಹಳ ಚೆನ್ನಾಗಿದೆ. ಹೌದು, ಈಗ ಯಾವ್ದು ರೋಗದ ಲಕ್ಷಣಗಳು ಏನು ಇಲ್ಲ, ಕಾಣ್ತಾ ಇಲ್ಲ. ಥ್ಯಾಂಕ್ ಯು ಸರ್. ಈಗ ನಾವ್ ಏನು ಅಂತ ಈಗ ಒಂದ್ ರೌಂಡ್ ನೀರ್ ಕೊಟ್ಟಿದ್ದೀವಿ, ಇನ್ನು ಬ್ಯಾಕ್ ಟು ಬ್ಯಾಕ್ ನೀರು ಹೊಡಿಬೇಕು. ಮಳೆ ಬರೋವರಿಗೆ ಹೌದು, ರೋಬಸ್ಟ ಮತ್ತೆ ಮೆಣಸು ನಿಮ್ಗೆ ಸಕ್ಸಸ್ ಆಗ್ಬೇಕಂದ್ರೆ ನನಗಿದ್ದ ಅನುಭವ, ಹೌದು, ನೀರು ಹೊಡಿತಾ ಇರ್ಬೇಕೀಗ. ಮಳೆ ಬರೋ ಹಾಗೆ ಅರ್ಧ ಬರ್ಧ ಹದ ಆಗ್ಬಾರ್ದು, ಒಂದೊಂದು ಗಂಟೆ ಹೊಡಿಯೋದಲ್ಲ. ಸರಿಯಾಗಿ ಹದ ನಿಮ್ದು ಈಗ ವಾರಕ್ಕೊಂದ್ಸಲ ಬರೋದು 2 ವಾರಕ್ಕೆ ಬರ್ಲಿ ಬೇಕಾದ್ರೆ. ಓಕೆ, ಹದ ಆಗ್ತಾ ಹೋಗ್ಬೇಕು, ಚೆನ್ನಾಗಿ ಹದ, ಮಾಯ್ಶ್ಚರ್ ಮೇಂಟೈನ್ ಆಗ್ಬೇಕು ಅಂತ. ಕ್ಲೀನಾಗಿ ಮಾಯ್ಶ್ಚರ್ ಮೇಂಟೈನ್ ಆಗ್ಬೇಕು. ಮತ್ತೆ ನಮ್ಮಲ್ಲಿ ಏನ್ ಮಾಡಿದ್ವಿ, ಎಲ್ಲ ಸ್ಪಾಟ್ ಜೆಟ್ ಇದೆ, ಬರೀ ಜೆಟ್ ಕೂರ್ಸೋದು ಮಾತ್ರ. ಒಂದು ನಾವಂದ್ರೆ ತೋಟಕ್ಕೆ ಸ್ವಲ್ಪ ಯಾವ್ದು ಕೆಲಸ ಈಸಿ ಆಗಂದ್ರೆ ನಮ್ಗೆ ಇಂಪಾರ್ಟೆಂಟ್. ಈಗ ಇರಿಗೇಷನ್ ಇದ್ದಾಗ ಮಳೆ ಬಂದ್ರೆ ನಮಗೆ ಒಂದು ವಾರದಲ್ಲಿ ಮುಗಿಸಂಗೆ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಹಿಂಗಾರಗಳು ಬಹಳ ಚೆನ್ನಾಗಿ ಬಂದಿದ್ದಾವೆ. ಅದು ನಾವು ಈಗಲ ಒಂದು ರೌಂಡ್ ಆಯ್ತು ನಮ್ದು, ಒಂದು ವಾರದ ಹಿಂದೆ M45 ಮತ್ತೆ ಇಮಿಡಾ, ನಾವು ಅರ್ಧ ml ಇಮಿಡಾ, 2 ಗ್ರಾಮು M45 ಹಾಕೊಂಡು ಸ್ಪ್ರೇ ಹಿಂಗಾರಗಳಿಗೆ ಮಾಡ್ತೀವಿ. ನಮ್ದು 1 ರೌಂಡ್ ಆಗಿದೆ. ನಾವು ಸಾಮಾನ್ಯ ಒಂದು 2 ರೌಂಡ್ ಅಕಸ್ಮಾತ್ ಮಳೆ ನಮ್ಮ ಸಾಗರ ಏರಿಯಾದಲ್ಲಿ ಸ್ವಲ್ಪ ಹಿಂದಾಗ್ತದೆ. 2-3 ರೌಂಡ್ ಅರ್ಧ ml ಇಮಿಡಾ ಸಾಕ? ಅಷ್ಟೇ ಸಾಕು, ನಾವು ಹಾಕ್ತಾ ಇರೋದು ಅಷ್ಟೇ ಸಾಕು. ಹೌದಾ? ಅದು ಮೊದಲು 3 ಲೀಟ್ರಿಗೆ 1 ml ಅಂತಿದ್ರು, ಈಗ ಅರ್ಧ ml ಹೆಚ್ಚು ಸಾಕು. ರೋಗರಾದ್ರೆ ಸಾಮಾನ್ಯ ಮೊದಲು ರೋಗರು ಮಾಡ್ತಿದ್ವಿ, ಮತ್ತೆ ಮನೋಕೊಟ್ಟಪಾಸು ಮಾಡ್ತಿದ್ವಿ 1.5 ml ಹಾಕೊಂಡು. ಈಗ ಸಾಮಾನ್ಯ ಇಮಿಡಕ್ಕೆ ಹೋಗಿದೀವಿ. ಅಲ್ಲಿ ಮೇಲ್ಗಡೆ ಹೋಗೋತ್ತಿಗೆ ಅದು ಘಾಟ್ ಗಿಟ್ಟಿಗೆಲ್ಲ ಜನ ಇಷ್ಟಪಡೋದಿಲ್ಲ. ಏನು ನಿಮ್ದು ಹಿಂಗಾರಗಳು ಎಲ್ಲ ಕಂಪ್ಲೀಟ್ ಆಗಿ ಬಂದಿದ್ದಾವೆ, ಒಳಗೆ. ಹೌದು, ಇಷ್ಟು ಒಳಗೂ ಕೊಟ್ಟು ಒಳ್ಳೇದಿತ್ತು, ಈಗಲೂ ಕೊಟ್ಟರು ಒಳ್ಳೇದು. ಮತ್ತೆ ಏನು ನೋಡಿ ತೋಟ ಈಗ ನೋಡ್ತಾ ಇದ್ದಲ್ಲಿ ವಿಡಿಯೋಸ್ ಅಲ್ಲಿ ಡೇ ಟು ಡೇ ಅಪ್ಡೇಟ್ಸ್ ಅನ್ನು ನೋಡ್ತಾ ಇದ್ದೆ. ಬರ್ಬೇಕಂತ ಬಹಳ ಆಸೆ ಇತ್ತು, ಇವಾಗ ನೋಡಿ ಭಾರಿ ಖುಷಿ ಆಗ್ತಾ ಇದೆ. ಮತ್ತೆ ಒಂದು ಸಣ್ಣ ವಿಷಯಗಳನ್ನ ತುಂಬಾ ಚೆನ್ನಾಗಿ ಜಸ್ಟ್ ಹೇಳೋದಷ್ಟೇ ಇಲ್ಲ, ಫೀಲ್ಡ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಈಗ ಮೆಣಸಿನ ಬಿಡುಗಳು ನೋಡಿದ್ರೆ ಎಲ್ಲ ಹೈಟ್ ಆಗಿ ನೀರಿನಿಂದ ಮೇಂಟೈನ್ ಮಾಡಿದ್ದೀರಾ, ಈಗ ಟೈಮ್ ಟು ಟೈಮ್ ಕೆಲಸಗಳ ಮಾಡಿದ್ದೀರಾ, ಆ ರಿಸಲ್ಟ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಥ್ಯಾಂಕ್ ಯು. ಏನು ಅಂತಂದ್ರೆ ಇವ್ರು ಹೇಳ್ತಿದ್ರು ಅಷ್ಟೇ, ಇವ್ರ ತೋಟನೂ ಅಷ್ಟೇ ಚೆನ್ನಾಗಿದೆ. ಎಸ್ಪೆಷಲಿ ಅಷ್ಟು ದೊಡ್ಡ ಚಾಲೆಂಜಿಂಗ್ ಟೆರೆನಲ್ಲಿ ಇವ್ರು ಮಾಡ್ತಾ ಇದ್ದಾರೆ, ಹೋಗಿ ನೋಡಬೇಕು, ವಿಸಿಟ್ ಮಾಡಬೇಕು. ನಮಗೆ ಇವರೆಲ್ಲ ಏನಂತಾರೆ, ಡ್ಯಾಡೇ ಪ್ರೇರಣೆ ಆಗಿರ್ತಾರೆ, ಮಾತಾಡ್ತಾರೆ. ನಾವು ಫೋನ್ ಮಾಡೋರು ನಮಗೇನಿದ್ರೆ ನಾವು ಫೋನ್ ಮಾಡಲ್ಲ, ಕೇಳಿ ವಿಚಾರಿಸ್ಕೊಳ್ತೀವಿ. ಅವರು ಅಪ್ಡೇಟ್ ಕೊಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ಎಲ್ಲ. ಸೊ ಇದೆಲ್ಲ ಓಲ್ಡ್ ರೋಬಸ್ಟ. ಓಲ್ಡ್ ರೋಬಸ್ಟನು ಚೆನ್ನಾಗಿದೆ, ಸಟ್ಟಾಗಿದೆ. ಹೌದು, ಈಗ ಮೊದಲು ಓಲ್ಡ್ ರೋಬಸ್ಟನು ಬೇಕಾದಷ್ಟು ಇಳುವರಿ ಇತ್ತು. ಆದ್ರೆ ಈಗ ಹೆಚ್ಚಾಗಿ C2R ಬರ್ತಿರುವ ಇಳುವರಿ ನಾವಂತೂ ಬೆಳೆದಿಲ್ಲ, ಅವ್ರು ಹೇಳ್ತಾರೆ ಚೆನ್ನಾಗಿ ಇಳುವರಿ ಇದೆ ಅಂತ. ಹೌದು, ಈಗ ನೋಡಿ ಇಲ್ಲಿ ಸರ್ ಹತ್ರ ಬಂದು ಮಾತಾಡ್ತಿದ್ವಿ. ಅವ್ರು ಒಂದು ಚಿಕ್ಕದಾಗಿ ನಮ್ಗೆ ಎಕ್ಸಾಂಪಲ್ ಕೊಟ್ಟರು. ಇದು ಬಳ್ಳಿ ನೋಡಿದ್ರೆ 2 ಡಿಫ್ರೆನ್ಸಸ್ ಹೇಳಿದ್ರು. ನೋಡಿ, ನೀರು ಕೊಡದೇ ಇರೋದು ಯಾವ ಮಟ್ಟ ಇದೆ, ನೀರು ಕೊಟ್ಟದ್ದು 3 ಪಟ್ಟಕ್ಕಿಂತ ಜಾಸ್ತಿ ಬಂದಿದೆ. ಹೌದು, ನೀರು ಬೇಸಿಗೆಯಲ್ಲಿ ಸಣ್ಣ ಬಳ್ಳಿಗಳಿಗೆ ಕೊಡೋದು ಎಷ್ಟು ಮುಖ್ಯ ಅನ್ನಕ್ಕೆ ಇಲ್ಲೇ ಸಾಕ್ಷಿ ನೋಡ್ಲಿಕ್ಕೆ ಇಲ್ಲಿ ಅಕ್ಕಪಕ್ಕದಲ್ಲೇ ಇದೆ. ಫಸ್ಟ್ ಆಗಿ ನಟ್ಟಾಗ ಯಾವುದೇ ಗಿಡ, ಈ ಫಾರೆಸ್ಟ್ ಗಿಡ ಆಗ್ಲಿ ಯಾವುದೇ ಗಿಡ ಆಗ್ಲಿ, ಫಸ್ಟ್ ನಟ್ಟು ವರ್ಷ ನೀರ್ ಸರಿಯಾಗಿ ಕೊಟ್ರೆ 3 ವರ್ಷದ ಬೆಳವಣಿಗೆ ಅಂತಾರೆ. ಇಲ್ಲಿ ನೋಡಿದ್ರೆ ಉದಾಹರಣೆ ಕರೆಕ್ಟ್. 2ನೇ ವರ್ಷ ಮತ್ತೆ ನೀರ್ ಕೊಟ್ರೆ, ನಾವು ಕಾಡು ಯಾವ್ದೋ ಬೆಳೆಸೋ ಮರ 2 ವರ್ಷದ್ದು, ಹಾಗೆ ಅಲ್ಲಿ 2 ವರ್ಷಕ್ಕೆ 5 ವರ್ಷದ ಬೆಳವಣಿಗೆ ನೀರ್ ಕೊಟ್ರೆ ಅಂತ ಹೇಳ್ತಾರೆ. ಇಲ್ಲಿ ಉದಾಹರಣೆಗೆ ಇಲ್ಲೇ ನೋಡಬಹುದು. ಇದು ಸೇಮ್ ಡೇ, ಸೇಮ್ ವೆರೈಟಿ, ಸೇಮ್ ಎಲ್ಲ ಒಟ್ಟಿಗೆ ಸೇಮ್ ಪ್ಲಾಂಟೆಡ್ ಎಲ್ಲಾನು ಅಷ್ಟೇ. ಇದು ನೀರ್ ಕೊಟ್ಟಿಲ್ಲ, ಇದು ನೀರ್ ಕೊಟ್ಟಿದ್ದೀರಾ. ಹೌದು ನೋಡಿ, ಬಂದಿದ್ರು, ಈಗ ಹೊರಟಿದ್ದಾರೆ. ಸರ್ ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ಏನಿಸ್ತದೆ ಸರ್ ತೋಟ ನೋಡಿ ಲಾಸ್ಟಿಗೆ ಈಗ ಏನು ಮಾಡ್ಬೇಕಂತ? ಚೆನ್ನಾಗಿ ಏನ್ ಮಾಡ್ತಾ ಇದ್ದೀರಿ ಅದೇ ಮಾಡಿದ್ರೆ ಸಾಕು ಅನಿಸ್ತದೆ. ಹೆಚ್ಚಿಂದ ಏನು ಬೇಡ ಅಂತ ನಮ್ಮ ಒಂದು ಅಭಿಪ್ರಾಯದ ಪ್ರಕಾರ. ಈಗ ಏನ್ ಮಾಡ್ತಾ ಇದ್ದೀವಿ ಅಷ್ಟು ಮಾಡ್ಕೊಂಡು ಹೋದ್ರೆ ಸಾಕು, ಕಂಡೀಷನ್ ಇರ್ತದೆ ಅಂತ ಹೇಳಿ. ಅತಿ ಹೆಚ್ಚು ಏನು ಬೇಡ ಅನಿಸ್ತದೆ. ಹೌದಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಸರ್. ಥ್ಯಾಂಕ್ಸ್, ಬಾಯ್. ಸಿಗೋಣ, ಬಾಯ್. ಓಕೆ ಸರ್. I'm a OG boy. Know that the ride or